ಸ್ನೇಹಿತರೆ, ನಾನು ಈ ಹಿಂದೆ ಗ್ಲಾಸ್ ಮತ್ತು ನವಿಲೂರು ಕರ ಅಂತ ಎತ್ತಿನ ವಿಡಿಯೋ ಮಾಡಿದ್ದೆ ಸ್ನೇಹಿತರೆ. ಆದರೆ ಅಭಿಮಾನಿಗಳಿಗೆ ತೃಪ್ತಿ ಆಗಿರಲಿಲ್ಲ. ಮತ್ತೆ ನವಿಲೂರು ಕರ ಎತ್ತಿಂದ ಸಪ್ರೇಟಾಗಿ ವಿಡಿಯೋ ಮಾಡಿ ಅಂತೇಳಿ ನನಗೆ ಕಮೆಂಟ್ ಮಾಡಿರಿ ಸ್ನೇಹಿತರೆ. ನೋಡಿ, ಇದೇ ಮೈಸೂರಿನ ಹುಲಿ ನವಿಲೂರು ಕರ ಸ್ನೇಹಿತರೆ. ಇದು ಮೈಸೂರು ಜಿಲ್ಲೆಯ ಪಿರಿಯಾಪಟ್ಟಣ ತಾಲೂಕಿನ ನವಿಲೂರು ಗ್ರಾಮ ಸ್ನೇಹಿತರೆ. ಅಲ್ಲಿನ ಒಂದು ಎತ್ತು ಸ್ನೇಹಿತರೆ. ಅಂದರೆ ಮೈಸೂರು ಜಿಲ್ಲೆಯಿಂದ ಪಾಲ್ಗೊಂಡು ಕರ್ನಾಟಕದಲ್ಲಿ ಸ್ಥಾನವನ್ನು ಗಳಿಸಿಕೊಂಡಿರುವಂತಹ ಒಂದು ಎತ್ತು ಸ್ನೇಹಿತರೆ, ನವಿಲೂರು ಕರ ಅಂತ. ಈ ಊರಿನ ಹೆಸರನ್ನೇ ಈ ಎತ್ತಿಗೆ ಇಟ್ಟು ನವಿಲೂರು ಕರ ಅಂತ ಮಾಡಿಬಿಟ್ಟಿದ್ದಾರೆ. ಇದು ಪ್ಯೂರ್ ಹಳ್ಳಿಕಾರ್ ತಳಿಯ ಎತ್ತು. ನವಿಲೂರು ಕರ ಗ್ಲಾಸ್ ಅಂದರೆ ಇದು ಒಂದು ಒಳ್ಳೆ ಜೋಡಿ ಅಂತ ಇಡೀ ಕರ್ನಾಟಕಕ್ಕೆ ಗೊತ್ತು. ಅಷ್ಟೊಂದು ಅಭಿಮಾನಿಗಳನ್ನು ಗಳಿಸಿದೆ ಈ ನವಿಲೂರು ಕರ ಸ್ನೇಹಿತರೆ. ಈ ಎತ್ತಿನ ಮಾಲೀಕರು ಇಲ್ಲೇ ಇದ್ದಾರೆ. ಇದು ಈ ಹಿಂದೆ ಇವ್ರ ಮನೆಗೆ ಬಂದು ಎಷ್ಟು ವರ್ಷ ಆಯಿತು, ಎಷ್ಟು ಬಹುಮಾನ ಗೆದ್ದಿದೆ ಅಂತೇಳಿ ಅವ್ರ ಬಾಯಿಂದ ತಿಳಿಸ್ತೀನಿ ಸ್ನೇಹಿತರೆ. ನೋಡಿ, ಈ ನವಿಲೂರು ಕರ ಎತ್ತಿನ ವಿಡಿಯೋನ ಸಂಪೂರ್ಣವಾಗಿ ನೋಡಿ, ಮತ್ತು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ. ಅದಕ್ಕಿಂತ ಮುಂಚೆ ನಿಮ್ಮೆಲ್ಲರಿಗೂ ನನ್ನ ಭೂಚೇತನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತಂ ಸುಸ್ವಾಗತಂ. ಸರ್ ನಮಸ್ತೆ. ನಮಸ್ತೆ ಸರ್, ನಿಮ್ಮ ಹೆಸರು? ರಂಜಿತ್ ಅಂದ್ಬಿಟ್ಟು. ರಂಜಿತ್. ನಿಮ್ಮ ಪ್ರಾಪರ್ ಪರಿಚಯ ಮಾಡಿಕೊಡಿ ಸರ್. ಪಿರಿಯಾಪಟ್ಟಣ ಅಲ್ಲ, ಮೈಸೂರು ಜಿಲ್ಲೆ ಪಿರಿಯಾಪಟ್ಟಣ ತಾಲೂಕು ನವಿಲೂರು. ಸರ್, ಇವತ್ತು ಮೈಸೂರು ಜಿಲ್ಲೆಯಿಂದ ಪಾಲ್ಗೊಂಡು ಮೈಸೂರಿನ ಹುಲಿಯನ್ನ ಅಂತ ಒಂದು ಬಿರುದನ್ನ ಪಡ್ಕೊಳ್ಳೋಕೆ ಯೋಗ್ಯತೆನ ಹೊಂದಿರೋ ಎತ್ತು ಸರ್ ನಿಮ್ದು. ಏನ್ ಹೇಳಕ್ ಇಷ್ಟಪಡ್ತೀರಾ ನಿಮ್ಮ ಎತ್ತಿನ ಬಗ್ಗೆ? ನಮಗೆ ತುಂಬಾ ಖುಷಿ ಆಗುತ್ತೆ. ಏನು ಅಂದ್ರೆ ಎದ್ದೇನು ಅಂದ್ರೆ ಮನೇಲೆ ಹುಟ್ಟಿದೆ, ಮನೇಲೆ ಬೆಳೆದು ರೈಸ್ಗೆ ಹಾಕಿರೋದು ನಾವು. ಸರ್, ನಿಮ್ಮನೆಲ್ಲ ಹುಟ್ಟಿದ ಸ್ವಂತ ಮನೇಲೆ. ಇದ್ರ ಅಮ್ಮನೂ ಐತೆ. ಹೌದಾ? ಅದ್ರ ಅಮ್ಮನೂ ಐತೆ. ನೋಡಿ ಸ್ನೇಹಿತರೆ, ಈ ಎತ್ತು ಎಲ್ಲಿನ ತಗೊಂಬಂದಿದ್ದಲ್ಲ, ಇದು ಇವ್ರ ಮನೆಯಲ್ಲೇ ಹುಟ್ಟಿದ್ದು. ಅಂದ್ರೆ ಇದ್ರ ತಾಯಿ ಇವ್ರ ಮನೆಯಲ್ಲೇ ಇದೆ. ಅದ್ರ ತಾಯಿ ಕರು ಒಂದೇ ಮನೇಲಿ ಹುಟ್ಟಿ ಬೆಳೆದಿರೋ ಸ್ನೇಹಿತರೆ. ಇವ್ರ ಮನೆ ಮಗ ಇದು ಸ್ನೇಹಿತರೆ. ಸರ್, ಇದು ಎಷ್ಟು ವರ್ಷ ಐತಿ ಇದಕ್ಕೆ? ಸರ್, ಈಗ 5 ವರ್ಷ ಆಯ್ತು. 5ರಿಂದ 6 ವರ್ಷ ಆಯ್ತು. ಸರ್, ಬಾಯಿಗೂಡ ಐತೆ. ಬಾಯಿಗೂಡಿದೆ. ಹೌದು ಸರ್. ಎಷ್ಟು ವರ್ಷದಿಂದ ನೀವು ರೇಸಲ್ಲಿ ಪಾಲ್ಗೊಳ್ತಿರೋದು? ನಾವು ಈಗ ಒಂದು 3 ವರ್ಷ ಆಯ್ತು. 3 ವರ್ಷ. ಸರ್, 3 ವರ್ಷಕ್ಕೆ ಇವತ್ತು ನವಿಲೂರು ಕರ ಎಷ್ಟೋ ಜನದ ಬಾಯಲ್ಲಿದೆ. ಸರ್, ನಮ್ಗೆ ತುಂಬಾ ಖುಷಿ ಇದರಿಂದ. ರೈಸ್ಗೆ ಬರಕ್ಕೆ ಒಂದ್ ಹೆಮ್ಮೆ. ಎಲ್ಲ ಆಪೋಸಿಟ್ ಅವರು ನವಿಲೂರು ಕರ ಬಿದ್ದೈತೆ ಅಂತ ಭಾರಿ ಭಯ ಪಡ್ತಾರೆ. ಅದರಿಂದ ನಮ್ಗೆ ತುಂಬಾ ಸಂತೋಷವಾಯ್ತದೆ. ಅಂದ್ರೆ ನಿಮ್ಮ ಊರಿನ ಹೆಸರನ್ನ ಈ ಎತ್ತಿಗೆ ಇಟ್ಟ ಮೇಲೆ ನಿಮ್ಮೂರು ತುಂಬಾ ಜನಕ್ಕೆ ಗೊತ್ತಾಗಿದೆ ಅನ್ಸುತ್ತಲ್ವಾ? ಎಸ್ ಸರ್. ಅದಕ್ಕಿಂತ ಮುಂಚೆ ಎಷ್ಟು ಜನಕ್ಕೆ ಗೊತ್ತಿತ್ತೋ ಅದು ಗೊತ್ತಿಲ್ಲ. ನಮಗೆಲ್ಲ ಗೊತ್ತಿದ್ದು ಸ್ನೇಹಿತರೆ. ಈಗ ಮೈಸೂರು ಜಿಲ್ಲೆ ಪಿರಿಯಾಪಟ್ಟಣ ತಾಲೂಕಿನ ನವಿಲೂರು ಗ್ರಾಮ ಅಂದ್ರೆ ನಮಗೆ ಗೊತ್ತಾಗಿದ್ದು ಈ ಎತ್ತಿಂದ ಸ್ನೇಹಿತರೆ. ನಮ್ಮ ಭೂಚೇತನ ಯೂಟ್ಯೂಬ್ ಚಾನಲ್ಗೆ ಈ ಎತ್ತಿಂದ ಗೊತ್ತಾಗಿದ್ದು. ತುಂಬಾ ಜನಕ್ಕೆ ಬೇರೆ ಕಾರಣಗಳಿಂದ ಗೊತ್ತಾಗಿರ್ಬೋದು. ಆದ್ರೆ ನೋಡಿ, ಒಂದು ಎತ್ತಿನ ಹೆಸರು, ಆ ಊರಿನ ಹೆಸರನ್ನ ಎತ್ತಿಗಿಟ್ಟಾಗ ಆ ಹೆಸರು ಎಷ್ಟೋ ಜನಕ್ಕೆ ಗೊತ್ತಾಗುತ್ತೆ. ಆ ಊರು ಅಲ್ಲಿಂದ ಪಾಪ್ಯುಲರ್ ಆಗುತ್ತೆ ಅನ್ನೋಕ್ಕೆ ಒಂದು ಮೂಕು ಪ್ರಾಣಿಯಾದ ಒಂದು ಬಸವಣ್ಣನ ಕಾರಣ ಸ್ನೇಹಿತರೆ. ಸರ್, ಇದು ಇಷ್ಟು ದಿನಕ್ಕೆ ಎಷ್ಟು ಬಹುಮಾನ ಗೆದ್ದಿರ್ಬೋದು? ಸರ್, 21 ಪ್ರೈಸ್ ಮಾಡಿದ್ವಿ. 21. ಸರ್, 21 ಕೂಡ ಯಾವ ಎತ್ತಿನ ಜೊತೆಲಿ? ಸರ್, ಜಾಸ್ತಿ ಮಾಡಿರೋದು ಗ್ಲಾಸು. ಇನ್ನು ಬಾವುಲೆ ಒಂದ್ ಜೊತೆ ಮಾಡಿದ್ವಿ. ಆಮೇಲೆ ಗೋಪಾಲನ ಕರ ತೇಗೂರ್ದು ಅದ್ರಲ್ಲಿ ಒಂದ್ ಮಾಡಿದ್ವಿ. ಆಮೇಲೆ ಬ್ರ್ಯಾಂಡ್ ಅಣ್ಣಪ್ಪನ ಜೊತೆ. ಆಮೇಲೆ ಕರ್ಣ. ಓಕೆ ಸ್ನೇಹಿತರೆ, ನೋಡಿ, ಇದು ಬ್ರ್ಯಾಂಡ್ ಅಣ್ಣಪ್ಪ ಮತ್ತೆ ನವಿಲೂರು ಕರ. ಇದು ನೀವೇನು ಹೇಳ್ತಿರಲ್ಲ, ತೇಗೂರಿನ ಎತ್ತಿನ ಗಾಡಿ ರೇಸ್ ಅಂದರೆ ವರ್ಲ್ಡ್ ಕಪ್ ಥರ ಫೀಲ್ ಆಗುತ್ತೆ ಜನಕ್ಕೆ. ವರ್ಲ್ಡ್ ಕಪ್ಪಲ್ಲಿ ಗೆದ್ದರೆ ಯಾವ ರೀತಿಯಾದ ಸಂಭ್ರಮ ಮಾಡ್ತಾರೋ ಆ ರೀತಿಯಾಗಿ ಕ್ರಿಕೆಟಲ್ಲಿ ವರ್ಲ್ಡ್ ಕಪ್ ಹೇಗೋ ತೇಗೂರಿನಲ್ಲಿ ಎತ್ತಿನ ಗಾಡಿ ರೇಸಿಗೆ ಅಷ್ಟೇ ಬಿಲ್ಡಪ್ ಇದೆ. ಅಲ್ಲಿ ಅದೇ ಬ್ರ್ಯಾಂಡ್ ಅಣ್ಣಪ್ಪ ಮತ್ತೆ ಈ ನವಿಲೂರು ಕರ ಎತ್ತು ಸಮನಾಗಿ ಓಡಿ ಪ್ರಥಮ ಸ್ಥಾನವನ್ನು ಗಳಿಸ್ತವೆ ಸ್ನೇಹಿತರೆ. ಈ 2 ಎತ್ತುಗಳು ನೋಡಿ, ಅಲ್ಲೂ ಕೂಡ ಪ್ರಥಮ ಸ್ಥಾನ ಗಳಿಸಿದಾವೆ. ಗ್ಲಾಸ್ ಜೊತೆ ಅನೇಕ ಬಹುಮಾನವನ್ನು ಗೆದ್ದಿದೆ ಸ್ನೇಹಿತರೆ. ಮತ್ತೆ ಇದಕ್ಕೆ ಎಲ್ಲೋದ್ರೂ ಕೂಡ ಅಂದರೆ ಗೆಲುವು ಕಟ್ಟಿಟ್ಟ ಬುತ್ತಿ. ನವಿಲೂರು ಕರ ಗ್ಲಾಸ್ ಬಂದಿದ್ದಾವೆ ಅಂದರೆ ಒಂದು ಬಹುಮಾನ ತಗೊಂಡು ಹೋಗ್ತವೆ ಅನ್ನೋ ರೇಂಜಿಗೆ ಒಂದು ಬಿಲ್ಡಪ್ನ ಕ್ರಿಯೇಟ್ ಮಾಡಿರೋ ಒಂದು ಎತ್ತುಗಳು ಸ್ನೇಹಿತರೆ ಇವು. ಸರ್, ಮತ್ತೆ ಈ ಎತ್ತುಗಳನ್ನು ಏನೇನು ಹಾಕ್ಸಾಕ್ತಿದ್ರೆ ಇದಕ್ಕೆ? ಸರ್, ಮಾಮೂಲಿ ನಾವೇನು ಜಾಸ್ತಿ ಬೇರೆಯವ್ರ ತರ ಏನು ಮಾಡಲ್ಲ. ಮಾಮೂಲಿ ಮನೆ ತಗೋ ಹುಲ್ಲು, ಮಾಮೂಲಿ ತಿಂಡಿ, ಹುಳ್ಳಿ ಕಾಳು, ಮಾಮೂಲಿ ಪೀಡ್ಸು, ರವೆ ಬೂಸ ಅಷ್ಟೇ ಕೊಡೋದು. ಸರ್, ಅಂದ್ರೆ ಮನೆ ಹತ್ರ ಕೆಲಸ ಬೇಸಾಯ ಏನಾದ್ರು ಬೇಸಾಯ ಮಾಡ್ತೀವಿ ಅಣ್ಣ. ರೇಸ್ ಇಲ್ದಾಗ ಬೇಸಾಯ ಮಾಡ್ತೀವಿ. ನೋಡಿ ಸ್ನೇಹಿತರೆ, ಬೇಸಾಯನೂ ಕೂಡ ಮಾಡ್ತವೆ. ಸ್ವಲ್ಪ ಜನ ನಾವು ರೇಸಿಗೆ ಮಾತ್ರ ಎತ್ತುಗಳನ್ನು ಸೀಮಿತವಾಗಿರ್ತೀವಿ ಅಂತಾರೆ. ಆದ್ರೆ ಇವರು ಬೇಸಾಯನೂ ಮಾಡ್ತಾರೆ, ರೇಸನ್ನು ಹೊಡಿತಾರೆ. ಈ ಬಸವಣ್ಣ ಅಂತ ಹುಟ್ಟಿದ ಮೇಲೆ ಎಲ್ಲ ಥರದ ಕೆಲಸನೂ ಮಾಡಿಸ್ಕೋಬೇಕು, ರೇಸಲ್ಲೂ ಪಾಲ್ಗೊಳಿಸ್ಕೋಬೇಕು ಅನ್ನೋದು ಇವರ ಚಿಂತನೆ. ಹೌದು ಸರ್. ಸರ್, ಮತ್ತೆ ಇನ್ನೇನಾದರೂ ಹೇಳ್ತೀರಾ? ಏನಿಲ್ಲ ಸರ್, ಇದು ನಮ್ಮ ರೈಸಿಗೆ ಬರ್ಬೇಕು. ಇದೇ ಕಾರಣ ನಾವು ರೈಸಿಗೆ ಬರಬೇಕು ಅಂದ್ರೆ ಈ ಎತ್ತಿನಿಂದನೇ ನಿಮಗೆ ರೇಸಿನ ಹುಚ್ಚು. ಹೌದು ಸರ್, ಇದು ಅಭಿಮಾನಿ ಬಳಗ ಆ ಥರ ಇದೆ? ಫುಲ್ಲು ಫ್ಯಾನ್ಸ್ ಜಾಸ್ತಿ. ಸುಮಾರು ಜನ ಅವ್ರೆ. ಸರ್, ರ್ಯಾಶ್ ಎಲ್ಲ ಹೆಂಗಿದೆ ಸರ್? ರ್ಯಾಶ್ ಅಲ್ಲಿ ಫುಲ್ ಸರ್
ನೋಡಿದ್ರಲ್ಲ ಸ್ನೇಹಿತರೆ, ನೆಗೆಯಕ್ಕೆ ಹೋಗುತ್ತೆ ಮಾತಾಡ್ತಿದ್ದಂಗೆ. ಮನೆ ಹತ್ರ ಸುಮ್ಮನೆ ಇರುತ್ತೆ. ಹಾ. ವ್ಯಾನ್ ಬತ್ತು ಅಂದ್ರೆ ಇನ್ನ ಸುಮ್ನೆ ಆಗೋ ಇದೇ ಇಲ್ಲ. ಮನೆ ಹತ್ರ ವ್ಯಾನ್ ಹೋಯ್ತು ರೈಸಿಗೆ ತುಂಬ್ತಾರೆ ಅಂತ. ಗಾಡಿ ಕಟ್ಟಿಸಲು ಫುಲ್ ಸ್ಟ್ರಾಂಗು. ಸುಮಾರು ಒಂದು 10 ಜನ ಬೇಕು ಗಾಡಿ ಕಟ್ಟಕ್ಕೆ. ಹೌದು ಸರ್. ಇದ್ರ ಅಮ್ಮನೂ ಅಷ್ಟೇ ಮನೆ ಹತ್ರ. ಇದ್ರ ಅಮ್ಮ ಐತಿ, ಇದ್ರ ತಮ್ಮ ಈಗ ತಮ್ಮ ಮತ್ತೆ ತಂಗಿ 2 ರೈಸ್ಗೆ ಊಟ ಹಾಕ್ತಾ ಇದೀವಿ ಮತ್ತೆ. ನೋಡಿ ಸ್ನೇಹಿತರೆ, ಇದ್ರ ಅಮ್ಮ ಇದ್ರ ಮನೇಲಿದೆ ಅಂತ ಹೇಳಿದ್ರು. ಇದಕ್ಕೆ ತಮ್ಮ ಮತ್ತೆ ತಂಗಿನೂ ಕೂಡ ಇದಾರಂತೆ. ಅವುಗಳು ಕೂಡ ರೇಸಲ್ಲಿ ಈಗ ಎಂಟ್ರಿ ಆಗ್ತಿದಾವೆ. ಸರ್, ಇದ್ರ ತಮ್ಮ ಅದಕ್ಕೆ ಏನ್ ಹೆಸರಿಟ್ಟಿದ್ರ? ಇನ್ನು ಕಟ್ಟಿಲ್ಲ. ಮಿನಿ ನವಲೂರ್ ಕರ ಅಂತ ಕಟ್ಬೇಕು. ಅದೇ ಹೆಸರು ಹೌದು ಸರ್. ಅದೆಷ್ಟಲ್ಲಿದೆ? ಅದು ಇನ್ನೂ ಅಲ್ಲಾಗಿಲ್ಲ. ಈಗ 8 ತಿಂಗಳು ಕರ. ಓಕೆ. ಅದ್ರ ಅಮ್ಮ ಸರ್ ಇನ್ನೂ ಏಜ್ ಇದೆಯಾ ಅದಕ್ಕೆ? ಏಜ್ ಇದೆ. ನೋಡಿ ಸ್ನೇಹಿತರೆ, ಹೆಂಗಿದೆ ಅವಿನಾಭಾವ ಸಂಬಂಧ. ಒಂದೇ ಮನೆಯಲ್ಲಿ ಹಸು, ಆ ಹಸುವಲ್ಲಿ ಹುಟ್ಟಿರೋ ಕರು, ಆ ಕರು ಬಂದು ಇವತ್ತು ಕರ್ನಾಟಕದಾದ್ಯಂತ ಹೆಸರು ಮಾಡ್ತಿದೆಯಂತೆ. ಈ ಕರುವಿಗೆ ತಮ್ಮ ಮತ್ತೆ ತಂಗಿರಿದಾರಂತೆ. ಅವುಗಳು ಕೂಡ ಆ ಕಡೆಗೆ ಬರೋಕ್ಕೆ ತಯಾರಿ ಆಗ್ತಿದಾವಂತೆ. ನೋಡಿ ಸ್ನೇಹಿತರೆ, ಯಾವ ರೀತಿಯಾದ ಒಂದು ಸಂಬಂಧಗಳು ಇದಾವೆ ದನ ಕರುಗಳಲ್ಲಿ ಕೂಡ ಅನ್ನೋದು ತೋರಿಸ್ತಿದ್ದಾರೆ ಇವ್ರ ಮನೆಯಲ್ಲಿ. ಸರ್, ಇದು ಎರಡಲ್ಲವರಿಗೆ ಬೀಜದಿರಲ್ಲೇ ಇತ್ತು. ಇದಕ್ಕೆ ಒಂದು ಮಗಳು ಹುಟ್ಟೈತೆ. ಹೌದು ಸರ್. ಅದು ರೈಸ್ಗೆ ಪ್ರಾಕ್ಟೀಸ್ ಆಯ್ತು. ಸೇಮ್ ಇದ್ರಂಗೆ ಆಡುತ್ತೆ. ಜನ ಬೇಕು ಇದ್ರಲ್ಲೇ ಕ್ರಾಸ್ ಮಾಡಿಸಿದ್ದು. ಹೌದು ಸರ್. ಓಕೆ. ಅದು ಸರ್ ನಿಮ್ಮ ಮನೇಲೆ ಇದೆ? ಇದ್ರ ಮನೆ ಒಂದೇ ಮನೇಲಿ ಐತೆ. ಎಲ್ಲ ಒಂದು 10-15 ಇದು ಜೀನ್ಸ್ ಅನ್ನೇ ಹೊಂದಿರುವಂತ ಇನ್ನೊಂದು ಸ್ನೇಹಿತರೆ, ಇದ್ರ ಮಗನೂ ಕೂಡ ಇದೆ ಅಂತೆ. ಈ ನವಿಲೂರು ಕರ ಎತ್ತಿನ ಸಂತತಿ ಇದೇ ರೀತಿಯಾಗಿ ಕಂಟಿನ್ಯೂ ಆಗಲಿ, ಇದೇ ರೀತಿಯಾದ ತಾಕತ್ ಹೊಂದಿ ಅನೇಕ ಬಹುಮಾನಗಳನ್ನು ಗಳಿಸ್ಲಿ ಅಂತೇಳಿ ಸ್ನೇಹಿತರೆ ನಾವು ಕೂಡ ಹಾರೈಸ್ತೀವಿ. ನೋಡಿ, ಅಷ್ಟೊಂದು ಬಹುಮಾನ ಗೆದ್ದಿದೆ ಅಂದರೆ ಸುಮ್ಮನೆ ಅಲ್ಲ ಸ್ನೇಹಿತರೆ. ಇವರು ನೋಡಿ ಮೈಸೂರು ಜಿಲ್ಲೆಯವರು, ಮೈಸೂರು ಭಾಗದವರು. ಈ ಮತ್ತು ಸರ್, ಮೈಸೂರಿಂದ ಬೇರೆ ಅವರು ಎತ್ತಿದವ? ಮೈಸೂರಲ್ಲಿ ನಮ್ಮ ಸುತ್ತಲೇ ಪ್ರಿಯಾಬಣ್ಣ ತಾಲೂಕಲ್ಲಿ ನಮ್ದು ಇದೊಂದೇ. ಹೌದು. ಅಲ್ಲ, ಮತ್ತೆ ಮೈಸೂರು ಜಿಲ್ಲೆಯಿಂದ ಸ್ವಲ್ಪ ಚಾಂಪಿಯನ್ ಎತ್ಗಳು ಯಾವ್ಯಾವ ಇದಾವೆ? ಮೈಸೂರಲ್ಲಿ ಸಿದ್ಲಿಂಗ್ಪುರ ಸೈಡ್ ಐತೆ, ಮಂಡ್ಯ ಸೈಡ್ ಐತೆ. ಸದ್ಯಕ್ಕೆ ಈಗ ನಮ್ದೇ ಇಲ್ಲಿ. ನೋಡಿ ಸ್ನೇಹಿತರೆ, ಸದ್ಯದಲ್ಲಿ ಮೈಸೂರಿನ ಹುಲಿ ಅಂತ ಒಂದು ಬಿರುದು ಕೊಟ್ಟರೆ ಎತ್ತಿನ ಗಾಡಿ ರೇಸಿನಲ್ಲಿ ಈ ಎತ್ತಿ ಕೊಡ್ಬೋದು ಸ್ನೇಹಿತರೆ. ಅಂತ ಒಂದು ಪ್ಯೂರ್ ಹಳ್ಳಿ ಕರ್ತಳಿ ಆ ನವಿಲೂರು ಕರ ಎತ್ತು ಸ್ನೇಹಿತರೆ. ಮನೆ ಹತ್ರ ನೋಡ್ಕೊಳ್ಳೋದೆಲ್ಲ ಇವರೇ ಅಂತೆ. ಅಂದ್ರೆ ಎತ್ತಿನ ಓನರ್ ಯಾರಿದಾರೋ ಗೊತ್ತಿಲ್ಲ, ನೋಡ್ಕೊಳ್ಳೋರು ಮಾತ್ರ ಎತ್ತಿನ ಅಭಿಮಾನಿಗಳೇ ಆಗಿರ್ತಾರೆ. ಯಾವುದೇ ಎತ್ತನ್ನ, ರೇಸ್ ಎತ್ತನ್ನ, ಈ ಎತ್ತನ್ನು ಕೂಡ ಅಭಿಮಾನಿಗಳು ತುಂಬಾ ಪ್ರೀತಿಯಿಂದ ನೋಡ್ಕೊಂತಿದ್ದಾರೆ. ನೋಡಿ ಸ್ನೇಹಿತರೆ, ನವಿಲೂರು ಕರ ಎತ್ತು ನೀವು ಸಪ್ರೇಟಾಗಿ ಮಾಡಿ ಅಂತ ಕೇಳಿದ್ರಿ. ನಾವು ಸಪ್ರೇಟಾಗಿ ಮಾಡಿ ನಿಮಗೆ ಖುಷಿ ಪಡಿಸುವಂಥ ಪ್ರಯತ್ನವನ್ನು ಮಾಡಿದ್ದೀವಿ ಸ್ನೇಹಿತರೆ. ನನ್ನ ಚಾನಲ್ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ.